ಈ ರೇಡಿಯೋ ನನಗೆ ಆಕಸ್ಮಿಕವಾಗಿ ಕಡಿಮೆ ಬೆಲೆಗೆ ಸಿಕ್ತು. ಅದು ಸೆಕೆಂಡ್ ಹ್ಯಾಂಡ್ ಮಾರ್ಕೆಟಲ್ಲಿ. ತಗೊಂಡಾಗ ನಿಜವಾಗೂ ಇದು ಕೆಲಸ ಮಾಡುತ್ತಾ ಅನ್ನೋದು ಡೌಟಲ್ಲಿತ್ತು. ಕಂಡೀಷನ್ ಕೂಡ ತುಂಬ ಖರಾಬಾಗಿತ್ತು. ನಾವು ಬಂದು ಇದಕ್ಕೆ ಸುಣ್ಣ ಬಣ್ಣ ಬಳಿದು ನೀಟಾಗಿ ಕ್ಲೀನ್ ಮುಖ ಗಿಖ ತೊಳೆದು ಚೆನ್ನಾಗಿ ಇಷ್ಟು ಮಾತ್ರ ಮಾಡ್ಕೊಂಡಿದ್ವಿ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ ರೇಡಿಯೋ. ನಿಜಕ್ಕೂ ಈ ರೇಡಿಯೋ ನನಗೆ ಸಿಕ್ಕಿರೋ ಪ್ರೈಸ್ ಕೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಾ. ಆ ಬೆಲೆ ಏನಿರ್ಬೋದು ಅಂತ ಒಂದು ಕಮೆಂಟ್ ಮಾಡಿ ನೋಡೋಣ. ಈಗ ಈ ರೇಡಿಯೋ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನಾನು ನಿಮಗೆ ಒಂದ್ಸರಿ ಪ್ಲೇ ಮಾಡಿ ತೋರಿಸ್ತೇನೆ. ಮತ್ತೆ ಅದನ್ನ ಬಿಟ್ಟಿರೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಈ ಕೆಲಸ ನನ್ನಿಂದ ಸಾಧ್ಯ ಇಲ್ಲ ಅಂದಿದ್ದಕ್ಕೆ ಪ್ರೊಫೆಸರ್ ಸಾಹೇಬ್ರು ನನ್ನನ್ನ ಪೊಲೀಸರಿಗೆ ಒಪ್ಪಿಸ್ತೇನೆ ಅಂತ ಧಮಕಿ ಹಾಕಿದ್ರು. ಹೆದರಿಕೊಂಡು ನಾನು ಆ ಕೆಲಸ ಮಾಡ್ತಾ ಇದ್ದೆ. ಆದ್ರೆ ಅವರು ಮೂವರು ಸತ್ತ ಸುದ್ದಿ ತಿಳಿದು ತುಂಬಾ ನೋಡಿದ್ರಲ್ವಾ ಏನು ಸಗದಾಗಿ ಕೆಲಸ ಮಾಡ್ತಿದೆ ಅಂತ. ಆಲ್ಮೋಸ್ಟ್ 1980s ಮಾಡೆಲ್ ಇದು. ಬಹುಶಃ ಇವತ್ತಿಗೆ 44-45 ವರ್ಷದ ಮಧ್ಯವಯಸ್ಕ ರೇಡಿಯೋ ಇದು. ಇವತ್ತಿಗೂ ಕೂಡ ಯುವಕನ ಹಾಗೆ ಕೆಲಸ ಮಾಡ್ತಾಯಿದೆ. ಸೊ ಇದರಿಂದ ನಾವು ಕಲಿಬೇಕಾಗಿರೋದೇನು, ಎಷ್ಟೇ ವಯಸ್ಸಾಗಲಿ ನಾವು ಮಾಡೋ ಕೆಲಸ ನಮ್ಮ ಪರ್ಫಾರ್ಮೆನ್ಸ್ಗೆ ಯಾವತ್ತೂ ಧಕ್ಕೆ ಆಗಬಾರ್ದು. ಥ್ಯಾಂಕ್ ಯು ಸೋ ಮಚ್.